ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಪರ್ಧಾ ಅರಿವು. ಈಗಾಗಲೇ ಕರ್ನಾಟಕ ಗವರ್ಮೆಂಟ್ ನಮ್ಮೆಲ್ರಿಗೂ ಒಂದು ಸಿಹಿ ಸುದ್ದಿನ ನೀಡಿದೆ. ಅಂದ್ರೆ 5 years ಏಜ್ ರಿಲ್ಯಾಕ್ಸೇಷನ್ ನ ಕೊಟ್ಟಿದ್ದಾರೆ. ಎಲ್ಲಾ ಕೆಟಗರಿಗೂ ಕೂಡ ಈ ಏಜ್ ರಿಲ್ಯಾಕ್ಸೇಷನ್ ಅನ್ವಯ ಆಗುತ್ತೆ. ಈಗಾಗಲೇ ಜಿಎಂಗೆ 35 ವರ್ಷಗಳಿತ್ತು, ಅದನ್ನ 40 ವರ್ಷ ಮಾಡಿದ್ದಾರೆ ಏಜ್ ಕ್ಯಾಪ್. OBC ಅವರಿಗೆ 38 years ಇತ್ತು, ಅದು 43 years ಆಗಿದೆ. ಅಂಡ್ SC/ST ಅವರಿಗೆ 40 years ಇತ್ತು, 45 years ಆಗಿದೆ. ಅಂಡ್ ನಮ್ಮೆಲ್ಲರಿಗೂ ಗೊತ್ತೇ ಇದೆ, ಕೋವಿಡ್ ಆದ ನಂತರ ಯಾವುದೇ ರೀತಿಯಾದಂತಹ ನೋಟಿಫಿಕೇಶನ್ ಅಥವಾ ಗವರ್ಮೆಂಟ್ ಜಾಬ್ಸ್ಗೆ ಎಕ್ಸಾಮ್ಸ್ ಕಾಲ್ ಆಗಿರ್ಲಿಲ್ಲ. ಸೊ ಹಾಗಾಗಿ ತುಂಬಾ ಜನ ಅಭ್ಯರ್ಥಿಗಳಿಗೆ ಈ ಒಂದು ಅವಕಾಶ ಮಿಸ್ ಆಗ್ತಾ ಇತ್ತು, 5 ವರ್ಷದಿಂದ ಯಾವುದೇ ನೋಟಿಫಿಕೇಶನ್ ಆಗದೆ ಇರೋದ್ರಿಂದ. ಸೊ ಸರ್ಕಾರ ಅದನ್ನೆಲ್ಲವನ್ನು ಪರಿಗಣಿಸಿ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಇದೊಂದು ಗೋಲ್ಡನ್ ಅಪಾರ್ಚುನಿಟಿ ಅಂತಾನೆ ಹೇಳ್ಬಹುದು. ಸೊ ಇವಾಗ ಅಪ್ಪ ಮಗ ಅಥವಾ ಅಪ್ಪ ಮಗಳು ಅವರು ಕೂಡ ಒಟ್ಟಿಗೆ ಎಕ್ಸಾಮ್ ಬರೆದು ಗವರ್ಮೆಂಟ್ ಸರ್ವೆಂಟ್ ಆಗಿ ವರ್ಕ್ ಮಾಡಬಹುದು. ಅದಕ್ಕೊಂದು ಎಕ್ಸಾಂಪಲ್ ಏನಂದ್ರೆ, ರೀಸೆಂಟ್ ಆಗಿ ಕೇರಳದಲ್ಲಿ ತಾಯಿ ಮತ್ತೆ ಮಗ ಇಬ್ರು ಕೂಡ ಒಂದು ಎಕ್ಸಾಮ್ ಬರೆದು ಇಬ್ರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಸೊ ಇಷ್ಟ ದಿನ ಯಾರು ಏಜ್ ನನಗೆ ಎಕ್ಸಾಮ್ ಬರೆಯಕ್ ಚಾನ್ಸೇ ಸಿಗ್ಲಿಲ್ಲ, ನಾನು ಚೆನ್ನಾಗಿ ಓದಿದ್ದೆ ಅನ್ಕೊಂಡಿದ್ರಿ, ಅವ್ರು ಎಲ್ರೂ ಸಹ ಈ ಒಂದು ಅಪಾರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ಇವಾಗ್ಲೇನೆ ನೀವು ಓದಿದ್ದಂತ ಸಬ್ಜೆಕ್ಟ್ಸ್ ನ ಮತ್ತೆ ರಿವೈಸ್ ಮಾಡಿ, ಮತ್ತೆ ಇನ್ನೊಂದು ಅವಕಾಶನ ಸಂಪೂರ್ಣವಾಗಿ ಉಪಯೋಗಿಸ್ಕೊಂಡು ಯಾವ್ದಾದ್ರು ಒಂದು ಗವರ್ಮೆಂಟ್ ಎಕ್ಸಾಮ್ ನ ಕ್ಲಿಯರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.